20 lakhs ಯಾಕೆಂದ್ರೆ 6 ವರ್ಷ ಲವ್ ಸ್ಟೋರಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂದರೆ ಇವತ್ತು ಬೇರೆ ಕಡೆ ಹೋಗ್ತಾ ಇದ್ವಿ. ಸೊ ಫಂಕ್ಷನ್ ಹೋಗ್ತಾ ಇದ್ವಿ, ಬನ್ನಿ ಹೋಗೋಣ ಹೇಗಿರುತ್ತೆ ಫಂಕ್ಷನ್ ಅಂತ ನೋಡೋಣ. ಏನು ಫಂಕ್ಷನ್ ಅಂತ ಅಲ್ಲೇ ಗೆಸ್ ಮಾಡಿ ಏನು ಹೋಗ್ತಾ ಇದೀವಿ ಅಂತ ಹೇಳ್ತೀವಿ. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ, ಅಂದರೂ ನೋಡಿ ಹೇಳ್ತೀನಿ. ಇವಾಗ ಜಸ್ಟು ತಿಂಡಿ ಮಾಡಕ್ಕೆ ನಿಲ್ಸಿದ್ವಿ, ತಿಂಡಿ ಮಾಡ್ಬಿಟ್ಟು ಮತ್ತೆ ಬಸ್ ಹತ್ಬಿಟ್ಟು ಹೋಗ್ತೀವಿ. ಓಕೆ ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಹಾಗೆ ಫೈನಲಿ ನಮ್ಮ ರಂಗಣ್ಣ ನಿಂತಾರ ನೋಡಿ ಇಲ್ಲಿಗೆ, ಇದೇ ಬಸ್ಸಲ್ಲಿ ಬಂದಿರೋದು ನಾವು ಇವಾಗ. ಸೊ ಗೈಸ್ ಪೆಪ್ಸಿ ಕುಡಿದ ನೋಡಿ ಇಲ್ಲಿ ಬೆಳಗ್ಗೆ ಇವಾಗ ಪೆಪ್ಸಿ ಕುಡ್ಬಿಟ್ಟು ಬಸ್ ಹತ್ತಾ ಇದ್ವಿ ಎಲ್ರು. ಸೊ ಬನ್ನಿ ಹೋಗೋಣ ಗೈಸ್. ಬಸ್ ಎಲ್ಲ ಹತ್ತಿದ್ವಿ, ತಿಂಡಿ ಇಲ್ಲಿ ಮಾಡಿರೋದು ಕುಣಿಗಲ್ ತಟ್ಟಿ ಮೇನ್ ರೋಡ್ ಎದುರುಗಡೆ ಇರೋದು. ಈ ಕಡೆ ಚೆನ್ನಾಗಿತ್ತು, ಊಟ ಮಾಡಿ ಬಂದಾಗ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗಿ. ಜಸ್ಟ್ ಇವಾಗ ಬಂದ್ವಿ. ಸೊ ಇವಾಗ ಇಲ್ಲೇ ಬಸ್ ಇವಾಗ ಹೇಳ್ಕೊಂಡ್ಬಿಟ್ಟು ಇವಾಗ ಬಂದಿದ್ವಿ. ಸೊ ಇಲ್ಲಿ ನಿಂತಿದ್ವಿ ರಿಸೆಪ್ಷನ್ ಹತ್ರ. ಹೋಗ್ತೀವಿ ಬನ್ನಿ ಮೀಟ್ ಮಾಡೋಣ ನಮ್ಮ ಬ್ರೋಗೆ. ಒಳಗಡೆ ಹೋಗ್ತೀವಿ ಬಂದ್ಬಿಟ್ಟು ಡೈರೆಕ್ಟ್ ಅವ್ರ ಮನೆ ಹೋಗ್ತಾ ಇದೀವಿ ನೋಡಿ. ಇವಾಗ ಅಲ್ಲಿ ಎದುರುಗಡೆ ಮನೆ ಐತೆ, ಅವ್ರ ಅಣ್ಣ ಇಲ್ಲಿ ಹೋಗ್ತಿರೋದು. ಬಂದು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ವಿ ಅಲ್ಲಿಗೆ. ಅಲ್ಲಿ ಕೂತ್ಕೊಂಡು ಹೋಗೋ ಫುಲ್ ಟಯರ್ಡ್ ಆಗಿಬಿಟ್ಟು ನಿದ್ದೆ ಗಣ್ಣಲ್ಲಿ ಎದ್ದು ಬಂದಂಗೆ ಬಂದಿದ್ವಿ. ಅವ್ರ ಮನೆ ಹೋಗ್ತಿದ್ವಿ. ಮನೆ ಎಲ್ಲ ಈ ಕಡೆ ಯಾವ ಥರ ಐತೆ ನೋಡ್ತಾ ಇದಾರಲ್ಲ. ಹಾಸನ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಮೀಟ್ ಆಗ್ತೀನಿ. ಫಂಕ್ಷನ್ ಅಟೆಂಡ್ ಆಗ್ತೀವಿ ರಿಸೆಪ್ಷನ್ಗೆ, ಅವಾಗ ಮೀಟ್ ಆಗ್ತೀವಿ. ಮದುವೆ ಗಂಡು ಇವಾಗ ಮನೆ ನೋಡಕ್ಕೆ ಹೋಗ್ತಿದ್ವಿ ಅಲ್ರಿ. ಗೈಸ್ ಇವಾಗ ಮನೆ ನೋಡಕ್ಕೆ ಹೋಗ್ತಾ ಇದೀವಿ ಎಲ್ರು. ಬರ್ತಾ ಇದೀವಿ ನೋಡಿ, ಹೆಣ್ಣಿನ ಕಡೆಯವ್ರು ನಾವೆಲ್ಲ, ಬಟ್ ನಾವಲ್ಲ ಹಿಂದ್ಗಡೆ ಬರೋರು ಎಲ್ಲ. ಹೋಗ್ತಾ ಇದೀವಿ ಮನೆ ನೋಡಕ್ಕೆ. ಓನರ್ ಮಾಲಕ್ ಇವ್ರ ನೋಡ್ರಿ, ಇವ್ರ ಇದು ಮನೆ ಕಟ್ಲತ್ತಾರ ನೋಡ್ರಿ. ಸೊ ಗೈಸ್ ಎಲ್ಲ ಕಡೆಯಿಂದ ನೋಡಿ 4 ದಿಕ್ಕಲ್ಲಿರೋ ನೋಡಿ ಮನೆ. ಆದ್ರೆ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತೈತೆ. ಬಟ್ ಮದುವೆ ಅಂತ ಇಲ್ಲೇ ಸ್ಟಾಪ್ ಮಾಡೋರೆ, ಒಳಗಡೆ ಹೋಗೋಣ. ಸೊ ಗೈಸ್ ಹೆಂಗೆ ಕಾಣ್ತೈತಲ್ಲ ಈ ಕಾಲದಲ್ಲಿ ಈ ಥರ ಮನೆ, ಹಂಚಿನ ಮನೆ ಹೆಂಗೆ ಕಟ್ತಾವೆ, ದನ ಕೊಟ್ಟಿಗೆ ಮನೆ ಕಟ್ತಾ ಇರೋದು. ಇನ್ನು ಮೇಲ್ಗಡೆ ಕೆಳಗಡೆ. ಈ ಕಡೆ ಏನಾಯ್ತು ರೂಮ್, ಈ ಕಡೆ ಅಲ್ಲೊಂದು ರೂಮ್ ಐತೆ, ಈ ಕಡೆ ಒಂದು ಬಾಗಿಲು, ಬ್ಯಾಕ್ ಸೈಡ್ ಒಂದು ಬಾಗಿಲು ಇಕ್ಕವ್ರೆ. ಇದು ಏನು ಮಾಡ್ತಾರೋ ಗೊತ್ತಿಲ್ಲ, ಕನ್ಫರ್ಮ್ ಆಗಿಲ್ಲ ನಮಗೆ. ಸೊ ಇಲ್ಲಿ ಏನು ಬೆಡ್ರೂಮ್ ಇದ್ದಿರೋ ಕಿಚನ್ ರೂಮ್ ಇದ್ದಿರ್ಬೋದು. ಇಲ್ಲಿ ಮೇಲೆ ಎಲ್ಲ ಮಂಚ ಹಾಕೋರೆ. ಅಂದ್ರೆ ಕಿಚನ್ ರೂಮ್ ಇದು ಹೊಗೆ ಎಲ್ಲ ಓಕೆ ಬಿಡೋದು, ಇಲ್ಲಾಂದ್ರೆ ಬ್ಲ್ಯಾಕ್ ಒಳಗಡೆನೆ ಸುತ್ಕೊಂಡ್ ಬಿಡುತ್ತೆ ಎಲ್ಲ. ಹೊಲದಲ್ಲಿ ಎಲ್ರು ಬಂದವ್ರೆ ಮನೆ ನೋಡೋಕೆ, ನಾವು ನೋಡ್ತಾ ಇದ್ವಿ. ಇದ್ಮೇಲೆ ಇದು ಯಾರ ರೂಮ್ ಆಯ್ತೋ ಗೊತ್ತಿಲ್ಲ, ಇದೊಂದು ರೂಮ್ ಬಿಟ್ಟವ್ರೆ ಈ ಕಡೆ. ಇಲ್ಲಿ ಮೇಲೆ ಏನು ಕರೆ ಮೋಡ್ ಆಗ್ಬಿಟ್ಟು ಮೇಲೆ ಏನೋ ರೂಮ್ ಮಾಡ್ತಾರೆ. ಆ ಕಡೆ ಎಲ್ಲ ಕಾಣ್ತಿದ್ದಲ್ಲ ಅವೆಲ್ಲ ಬೆಡ್ರೂಮ್ ಇದ್ದಿರ್ಬೋದು. ತನ್ನ ಗಾಳಿ ಟೀಕೆ ಕಡೆ ನಿಂತು ನೋಡ್ತಾ ಇದ್ರಲ್ಲ, ಈ ತರ ಕಾಣುತ್ತೆ. ಟೀಕೆ ಅವ್ರ ಬೆಡ್ರೂಮೇ ಇದೆ, ಮೋಸ್ಟ್ಲಿ ಇದ್ದಿರ್ಬೋದು. ಟೀಕೆ ಅವ್ರ ಬೆಡ್ರೂಮೇ ಇದೆ ಪಕ್ಕ. ಅವ್ರಿಗೆ ಬ್ಲಾಗ್ ನೋಡ್ಬಿಟ್ಟು ಅವರೇ ಕಮೆಂಟ್ ಮಾಡ್ತಾರೆ. ಹೇಳ್ತೀನಿ ಅವ್ರಿಗೆ, ನೇಚರ್ ಅಲ್ಲಿ ಹಂಚಿನ ಮನೆಯಲ್ಲಿ, ಹಂಚಿನ ಮನೆ ಐತಿ. ಇವಾಗಿನ ಕಾಲದಲ್ಲಿ ಯಾರು ಕಟ್ತಲ್ಲ, ಗಾಳಿ ತಂಪಾದ ಗಾಳಿ, ನೇಚರ್ ಫುಲ್ ನೇಚರ್, ಸುತ್ತಮುತ್ತ ಹೊಲ ಗಿಡ ವಾತಾವರಣ, ಅಲ್ಲಲ್ಲಿ ಮನೆ ಕಟ್ತಾ ಇರೋದು. ಮೋಷನ್ 20 lakhs ಹೋಗಿರ್ಬೋದು. ಯಾಕೆಂದ್ರೆ ಹೆವಿ ಕಾಸ್ಟ್ಲಿ ಈ ತರ ಮದುವೆ ಒಂದು ಮಾಡ್ಕೊಂಡಲ್ಲ, ಇನ್ನು ಲೇಟ್ ಆಗುತ್ತೆ. ಬನ್ನಿ ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಮುಖ ಒಂದ್ ಸ್ವಲ್ಪ ಎಲ್ಲ ತೊಳ್ಕೊಂಡು ರಿಸೆಪ್ಷನ್ ಹಾಲ್ಗೆ ಹೋಗ್ತಾ ಇದೀವಿ. ರಿಸೆಪ್ಷನ್ ಹೋಗ್ತಾ ಇದೀವಿ, ಅಲ್ಲಿ ಎದುರುಗಡೆ ದೇವಸ್ಥಾನದಲ್ಲಿ ಮಾಡ್ತಾವ್ರೆ. ಸೊ ಬನ್ನಿ ಹೋಗೋಣ. ಆಮೇಲೆ ಹೋಗ್ಬಿಟ್ಟು ಮದುವೆ ಗಂಡು ಮತ್ತೆ ಮದುವೆ ಹೆಣ್ಣಿಗೆ ತೋರಿಸಿ ಹೇಗಿದೆ ಜೋಡಿ ಅಂತ ಕಮೆಂಟ್ ಮಾಡಿ. ಹಾಗೆ ಮುಂದೆ ಬಿಸಿಲು ಹೆವಿ ಜಾಸ್ತಿ ಐತೆ, ನಾವು ಇರೋದೇ ಬ್ಲ್ಯಾಕು, ಇನ್ನೂ ಬ್ಲ್ಯಾಕ್ ಅಂತ ಇದ್ವಿ ಒಳಗಡೆ. ಊರಲ್ಲಿ ಬಂದಿದ್ದಾರೆ, ಹೆವಿ ಬ್ಲ್ಯಾಕ್ ಆಗಿ ಕಾಣ್ತಾ ಇದ್ವಿ. ಸೊ ಮದುವೆ ಗಂಡು ಹೆಣ್ಣು ಮೀಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೊಟ್ಟೆ ಹಾಕೋಣಂತ ಊಟ ಮಾಡೋಕೆ ಹೋಗ್ತೈತಿ. ಇಲ್ಲಿ ರಾಜುಭಾಯಿ ಅನ್ಕೊಂಡು ಹೊಟ್ಟೆ ಗೈಸ್ ಊಟ ಬಂದಿದ್ದೀವಿ. ಜಸ್ಟ್ ಊಟ ಮಾಡ್ತಾ ಇದ್ವಿ. ಬಾಳೆ ಎಲೆ ಅಲ್ಲ, ಬಟ್ ಪೇಪರು ಬಾಳೆ ಎಲೆ ಅಂತ ಇದ್ವಿ. ಇವಾಗ ಊಟ ಮಾಡಿ ಹೊರಗೆ ಹೊಂಟಿದ್ದೇವೆ. ಊಟ ಮಾಡಿ ಈಗ ಮದಿ ಮಕ್ಕಳಿಗೆ ಮೀಟ್ ಅಲ್ಲಕ್ಕೆ ಈಗ ಹೋಯ್ತೇವೆ. ಪಲ್ಲೆ ಹೊಟ್ಟೆ ತುಂಬಿಸ್ಕೋಬೇಕು, ಹೊಟ್ಟೆ ತುಂಬಿಸ್ಕೊಂಡೇವು. ಈಗ ನಾವು ಫಸ್ಟ್ ನಮ್ದು, ಆಮೇಲೆ ಮದಿ ಮಕ್ಕಳು, ಆಮೇಲೆ ಅದು ಫಸ್ಟ್ ನಮ್ ಕೆಲಸ ಏನು ಊಟ ಮಾಡೋಕೈತು. ಊಟ ಮಾಡಿದೆವು, ಈಗ ಊಟ ಮಾಡಿ ನಡೆದೇವು. ಅಲ್ಲಿ ಹೋಗಿ ತೋರಿಸ್ತೀನಿ ಸ್ಟೇಜ್ ಮೇಲೆ ಹೋಗಿ ಮೀಟ್ ಮಾಡ್ರಿ. ನಾಗ್ತಾರ ನೋಡಿ ಎಲ್ಲ ಬರ್ತೀವಿ ಇವಾಗ ಮೀಟ್ ಮಾಡಕ್ಕೆ ಹೋಗ್ತೀವಿ. ಬನ್ನಿ ಓಕೆ ಹ್ಯಾಪಿ ಮ್ಯಾರೇಡ್ ಲೈಫ್. 6 ವರ್ಷ ಲವ್ ಸ್ಟೋರಿ. ಸರಿ ಬೈ ಬೈ. ಫೈನಲಿ ಬಂದು ಮೀಟ್ ಎಲ್ಲ ಆಗಿ ಇವಾಗ ಹೋಗ್ತಾ ಇದ್ವಿ. ಬರ್ತಾವನೆ ನಮ್ ರಾಜುನು. ಫೋಟೋಶೂಟ್ ಒಬ್ರಿಗೆ ಬಿಟ್ಟೆ ಮಾಡ್ತಾವ್ರೆ, ಒಬ್ಬರೇ ಮಾಡ್ತಾವ್ರೆ ಫೋಟೋಶೂಟ್. ಇವಾಗ ಜೊತೆಲಿ ಬಂದ್ರೆ ಇಲ್ಲ
ಒಬ್ಬರೇ ಫೋಟೋ ಶೂಟ್ ಮಾಡ್ಬೋದು, ಫೋಟೋ ಶೂಟ್ ಮಾಡ್ದವ್ರೆ. ಸೊ ನಾವು ಆಲ್ರೆಡಿ ಬಸ್ಸಲ್ಲಿ ಕೂತಿದ್ವಿ ಇವಾಗ. ಸೊ ಹೋಗ್ತಾ ಇದ್ವಿ, ಬಟ್ ಅಂದ್ರೂ ಅಳ್ತಾ ಇಲ್ಲ ನೋಡಿ, ಅಳ್ತಾನೆ ಇಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 6 ವರ್ಷ ಲವ್ ಸ್ಟೋರಿ ಹೇಗೆ ಪಡ್ಕೊಂಡ್ರು, ಹೇಗೆ ಪುಣ್ಯ ಮಾಡಿರ್ಬೇಕು, ಯಾಕೆಂದ್ರೆ ಎಲ್ರಿಗೂ ಈ ಥರ ಸಿಗಲ್ಲ, ಸಿಕ್ಕೈತೆ, ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ, ಮದುವೆ ಎಲ್ಲ ಚೆನ್ನಾಗಾಯ್ತು, ಖುಷ್, ಫುಲ್ ಹ್ಯಾಪಿ. ನೀನೇನು ಹೇಳ್ತೀಯ? ಲವ್ ಮ್ಯಾರೇಜ್ ಆಗ್ಬೇಕಂದ್ರೆ ಹಣೆ ಬರದಲ್ಲಿ ಬರಬೇಕು. ಸೊ ಅದು ಏನೇ ಕಷ್ಟ ಆಗಿದ್ರು ನಡ್ಸ್ಕೊಂಡು ಹೋಗ್ಬಿಟ್ಟು ಲವ್, ಅದಕ್ಕೆ ಅನ್ನೋದು. ಕಷ್ಟ ಆಗಲಿ ಸುಖ ಆಗಲಿ ಜೊತೆಲೇ ಇರಬೇಕು. ಬಾಯ್.